ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಮತ್ತೊಂದು ಪ್ರಾಬ್ಲಮ್ ಸಮೇತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ಹೇಗೆ ಕೇಳಬಹುದು ಅಂತ. ಇದು ಈ ಥರ ಒಂದು ಕ್ವಶನು ನಿಮಗೆ ಸೆಕ್ಷನ್ ಸಿನಲ್ಲಿ 12 ಮಾರ್ಕ್ಸಲ್ಲಿ ಕೇಳಿರ್ತಕ್ಕಂಥದ್ದು ಅಂಡ್ ಕೇಳ್ಬೋದಾದಂತಹ ಒಂದು ಕ್ವಶನ್ಸ್ 12 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಈ ಥರ ಕ್ವಶನ್ಸನ್ನು ಕೊಟ್ಟಾಗ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಇನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ. ಮಿಸ್ಟರ್ ಕುಮಾರ್ ಸಬ್ಮಿಟ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್, ಕ್ಯಾಲ್ಕುಲೇಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ನೋಡಿ, ನಮ್ಗೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು, ಬರೀ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾತ್ರ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಕುಮಾರ್ಗೆ ಸಂಬಂಧಪಟ್ಟ ಡೀಟೇಲ್ ಅನ್ನ ಕೊಟ್ಟಿದ್ದಾರೆ. ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಪರ್ಚೇಸ್ ವಿತ್ ಇನ್ ದಿ ಸ್ಟೇಟ್. ನೋಡಿ, ವಿತ್ ಇನ್ ದಿ ಸ್ಟೇಟ್ ಪ್ರಿಸರ್ವ್ ವೆಜಿಟೇಬಲ್ಸ್ ನ ಪರ್ಚೇಸ್ ಮಾಡಿದ್ದಾನೆ. ಜಿ ಎಸ್ ಟಿ ಇನ್ಕ್ಲೂಸಿವ್ ಅಟ್ 18%, ಅಂದ್ರೆ ಜಿ ಎಸ್ ಟಿ 18% ಇನ್ಕ್ಲೂಡ್ ಆಗಿ 1,18,000 ವ್ಯಾಲ್ಯೂ ಕೊಟ್ಟಿದ್ದಾರೆ. ಶೇವಿಂಗ್ ಕ್ರೀಮ್ಸ್ ಪರ್ಚೇಸ್ಡ್ ಫ್ರಮ್ ಯು ಎಸ್ ಇಂದ ಶೇವಿಂಗ್ ಕ್ರೀಮ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಎಕ್ಸ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ BCD at 10% ಅಂಡ್ GST at 28%, 1,28,000 ಇದೆ. Soups purchased from unregistered dealer for the rate of GST is 18%, 80,000 ಕೊಟ್ಟಿದ್ದಾರೆ. Machine tools purchased from UK including BCD, that is basic custom duty, at 10% and including GST at 18%, 1,18,000 ಕೊಟ್ಟಿದ್ದಾರೆ. Food mixes purchased from composite dealer, rate of GST is 18%, 5 lakh ಇದೆ. Printed circuit purchased from Pakistan including basic custom duty at 10% and excluding GST at 18%, 4 lakh ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 2 lakh rupees ಇದೆ. ಪ್ರಾಫಿಟ್ ಟು ಮ್ಯಾನುಫ್ಯಾಕ್ಚರೀಸ್ 80,000 ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ಸ್ ಇರ್ತಕ್ಕಂಥದ್ದು. ನಮಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಆಲ್ರೆಡಿ ನಾನು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ಹೇಗೆಲ್ಲ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೇಳಿದ್ದಾರೆ ಅಂದರೆ ಜಸ್ಟ್ 2 ಕಾಲಮ್ ಅನ್ನು ಹಾಕೊಳ್ಳಿ. ಬರೀ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕೇಳಿದ್ದಾರೆ ಅಂದರೆ ಒಂದು ಪರ್ಟಿಕ್ಯುಲರ್ಸ್ ಕಾಲಮ್, ಇನ್ನೊಂದು ಅಮೌಂಟ್ ಕಾಲಮ್ ಅನ್ನು ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟು. ನೋಡಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನು ಇನ್ಫಾರ್ಮೇಷನ್ಸ್ ಇದೆ ಎಲ್ಲದನ್ನ ಆ್ಯಡ್ ಮಾಡ್ತಾ ಹೋಗಿ, ಟೋಟಲ್ ಮಾಡ್ಕೊಳ್ತಾ ಹೋಗಿ, ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಎಕ್ಸೆಪ್ಟ್ ಡಿಸ್ಕೌಂಟ್ ಇದ್ರೆ ಡಿಡಕ್ಟ್ ಮಾಡಬೇಕು. ಅಂಡ್ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಕೊಟ್ಟಿದ್ರೆ ತಗೋಬಾರ್ದು. ಇವೆರಡು ಬಿಟ್ಟು ಏನೇ ಕೊಡ್ಲಿ ಕ್ವಶನ್ಸ್ ಅಲ್ಲಿ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಬಟ್ ಅಲ್ಲಿ ಯಾವ್ದಾದ್ರು ಎಕ್ಸಾಮ್ಟೆಡ್ ಇದ್ರೆ ಆ ಎಕ್ಸಾಮ್ಟೆಡ್ ಕೂಡ ನಾವು ತಗೋಬಾರ್ದು, ಸರಿನಾ? ಸೊ ನೋಡಿ, ಇಲ್ಲಿ ಈ ಕ್ವಶನ್ಸ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಒನ್ ಬೈ ಒನ್ ನೋಡೋಣ. ಫಸ್ಟ್ ಏನ್ ಪರ್ಚೇಸ್ ಮಾಡಿದಾರಂತೆ, ಪ್ರಿಸರ್ವ್ಡ್ ವೆಜಿಟೇಬಲ್ಸ್, purchase within this state. ನೋಡಿ, ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಅಂತ ಅಂದ್ರೆ ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಅಂದ್ರೆ ಏನು ರೆಫ್ರಿಜರೇಷನ್ ಆಗಿರ್ತಕ್ಕಂಥ ವೆಜಿಟೇಬಲ್ಸ್, ಫ್ರೀಸಿಂಗ್ ಆಗಿರ್ತಕ್ಕಂಥ ವೆಜಿಟೇಬಲ್ಸ್ ಅಥವಾ ಪಿಕ್ಲಿಂಗ್ ಆಗಿರ್ಬೋದು ಇವನ್ನ, ಅಥವಾ ಏನು ಡ್ರೈಯಿಂಗ್ ಆಗಿರ್ಬೋದು, ಅಥವಾ ಡಿಹೈಡ್ರೇಷನ್ಸ್ ಮಾಡಿಸೋದಾಗಿರ್ಬೋದು, ಕ್ಯಾನಿಂಗ್ ಆಗಿರ್ಬೋದು. ಸೊ ಈ ಥರದ ನಾವು ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಅಂತ ಕರಿತೀವಿ. ಫ್ರೆಶ್ ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್. ಫ್ರೆಶ್ ವೆಜಿಟೇಬಲ್ಸ್ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಳ್ತಿರಲ್ವಾ, ಅದು ಎಕ್ಸಮ್ಟ್. ಬಟ್ ಪ್ರಿಸರ್ವ್ಡ್ ಆಗಿರ್ತಕ್ಕಂಥದ್ದು, ಪ್ರೊಸೀಡ್ ಆಗಿರ್ತಕ್ಕಂಥದ್ದು ಏನಿರುತ್ತೆ, ಸೊ ಆ ಥರದ ವೆಜಿಟೇಬಲ್ಸ್ ಟ್ಯಾಕ್ಸಬಲ್ ಆಗುತ್ತೆ. ನೋಡಿ, ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1,18,000 ಕೊಟ್ಟಿದ್ದಾರೆ. ನೋಡಿ, ನೀವು ಒಂದು ತಿಳ್ಕೊಳ್ಳಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಯಾವುದೇ ಇನ್ಫಾರ್ಮೇಷನ್ಸ್ ಅನ್ನ ತಗೋಬೇಕಾದ್ರೆ GST ಎಕ್ಸ್ಕ್ಲೂಸಿವ್ ಆಗಿರಬೇಕು. ಬಟ್ ಇಲ್ಲಿ ಕ್ವಶನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಸೊ ಇನ್ಕ್ಲೂಡಿಂಗ್ GST ಕೊಟ್ಟಿದ್ದಾರೆ. GST ಇನ್ಕ್ಲೂಸಿವ್ 18% ಇದೆ. ಬಟ್ ನಾನು ತಗೋಬೇಕಾದ್ರೆ ಎಕ್ಸ್ಕ್ಲೂಡಿಂಗ್ GSTನೇ ತಗೋಬೇಕು. ಎಕ್ಸ್ಕ್ಲೂಡಿಂಗ್ GSTನ ತಗೋಬೇಕಾಗುತ್ತೆ. ಕ್ವಶನ್ ಅಲ್ಲಿ ಇನ್ಕ್ಲೂಡಿಂಗ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ನಾನು ತಗೋಬೇಕಾದ್ರೆ ಎಕ್ಸ್ಕ್ಲೂಡಿಂಗ್ ತಗೋಬೇಕಾಗುತ್ತೆ. ಹೇಗೆ ಎಕ್ಸ್ಕ್ಲೂಡ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ GST ಕೊಟ್ಟು, ನೋಡಿ, ಇನ್ಕ್ಲೂಡಿಂಗ್ GST ಕೊಟ್ಟು ನನಗೆ
ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1,18,000 ಕೊಟ್ಟಿದ್ದಾರೆ. ಸೊ ನಾನು ಎಕ್ಸ್ಕ್ಲೂಸ್ ಮಾಡಬೇಕು ಅಂದರೆ 1,18,000 ಇಂಟು 100 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿರೋದು ನೋಡಿ, 18% ಇನ್ಕ್ಲೂಡ್ ಆಗಿದೆ. 100 ಡಿವೈಡೆಡ್ ಬೈ 118%, 118 ಮಾಡ್ಕೊಳ್ಳಿ. ಅಂದರೆ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆಯೋ ಅಷ್ಟು ಪರ್ಸೆಂಟನ್ನು ನೀವು ಡಿನಾಮಿನೇಟ್ರಿಗೆ 100ಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 18 ಇನ್ಕ್ಲೂಡ್ ಆಗಿದ್ರೆ 18, 28 ಇನ್ಕ್ಲೂಡ್ ಆಗಿದ್ರೆ 28, ಅಥವಾ 18 ಏನು ನಿಮಗೆ 5% ಇನ್ಕ್ಲೂಡ್ ಆಗಿದ್ರೆ 5, ಆ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಸೊ ನೀವು ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ 1,18,000 ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ, ಬಟ್ ನನಗೆ ಬೇಕಾಗಿರೋದು ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಬೇಕು. ಹಾಗಾಗಿ 1,18,000 ಇಂಟು 100 ಡಿವೈಡೆಡ್ ಬೈ 118 ಮಾಡಿದ್ರೆ ನಿಮಗೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ 1,00,000 ರೂಪೀಸ್ ಸಿಗುತ್ತೆ. ಸೊ ಕ್ವಶನ್ ಅಲ್ಲಿ ಇನ್ಕ್ಲೂಸಿವ್ ಜಿ ಎಸ್ ಟಿ 18% ಕೊಟ್ಟಿದ್ದಾರೆ, ಬಟ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ವಿ ಶುಡ್ ಕನ್ಸಿಡರ್ ಓನ್ಲಿ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ. ಸೊ 1,18,000 ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ, ಇಂಟು 100 ಡಿವೈಡೆಡ್ ಬೈ 118. ಎಸ್ 5 ಇದ್ರೆ 105, 28 ಇದ್ರೆ 128 ತಗೊಳ್ಳಿ. ಸೊ ಆ ಥರ ನೀವು ತಗೋಬೇಕಾಗುತ್ತೆ. 12 ಇದೆ 112 ತಗೊಳ್ಳಿ. ಸೊ ಎಷ್ಟು ಇನ್ಕ್ಲೂಡ್ ಆಗಿದೆ ಅಷ್ಟು ತಗೋಬೇಕು, ನೀವು ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ತಗೊಳ್ತೀರಾ. ಸೊ ಇನ್ಕ್ಲೂಡಿಂಗ್ ಕೊಟ್ಟಿದ್ದ, ನಾನು ಎಕ್ಸ್ಕ್ಲೂಡಿಂಗ್ ಮಾಡ್ಕೊಂಡೆ, ಮೊದಲನೇ ಪಾಯಿಂಟ್. ಎರಡನೇದು ನೋಡಿ, ಶೇವಿಂಗ್ ಕ್ರೀಮ್ ಪರ್ಚೇಸ್ ಫ್ರಮ್ ಶೇವಿಂಗ್ ಕ್ರೀಮ್ ಪರ್ಚೇಸ್ ಫ್ರಮ್ ಯು ಎಸ್ ಎ. ಶೇವಿಂಗ್ ಕ್ರೀಮ್ ಅಲ್ವಾ, ಶೇವಿಂಗ್ ಕ್ರೀಮ್ ಪರ್ಚೇಸ್ಡ್ ಫ್ರಮ್ ಯು ಎಸ್ ಎ. ನೋಡಿ, ಯು ಎಸ್ ಎ ಅಂದರೆ ನೀವು ಫಾರಿನಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ, ನೀವು ಯಾವುದೇ ಫಾರಿನಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಹೇಗಿರ್ಬೇಕಪ್ಪ ಅಂದರೆ ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ and excluding GST. ನೋಡಿ, ನೀವು ಫಾರಿನಿಂದ ಎಲ್ಲೇ ಯಾವುದೇ ಕಂಟ್ರಿಯಿಂದ ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊಂಡ್ರಿ ನಿಮ್ಗೆ ಹೆಂಗಿರಬೇಕು ಅಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು, ಜಿ ಎಸ್ ಟಿ ಎಕ್ಸ್ಕ್ಲೂಡೇ ಆಗಿರಬೇಕು, ಅದು ಐ ಜಿ ಎಸ್ ಟಿನೇ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ, ಶೇವಿಂಗ್ ಕ್ರೀಮನ್ನು ಪರ್ಚೇಸ್ ಮಾಡ್ತಿದ್ದೀವಿ ಯು ಎಸ್ ಎಯಿಂದ, ಎಕ್ಸ್ಕ್ಲೂಡಿಂಗ್ ಬಿ ಸಿ ಡಿ ಅಟ್ 10% ಇದೆ ಆ್ಯಂಡ್ ಜಿ ಎಸ್ ಟಿ ಅಟ್ 28%. ನೋಡಿ, ಜಿ ಎಸ್ ಟಿ ಎಕ್ಸ್ಕ್ಲೂಡಿಂಗ್ ಇದೆ, ಓಕೆ, ನೋ ಇಶ್ಯೂಸ್. ಬಿ ಸಿ ಡಿ ಎಕ್ಸ್ಕ್ಲೂಡ್ ಆಗಿದೆ ಆ್ಯಂಡ್ ಜಿ ಎಸ್ ಟಿನೇ ಎಕ್ಸ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಆಗಿದೆ, ಓಕೆ, ಬಟ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಕ್ಸ್ಕ್ಲೂಡ್ ಆಗಿದೆ. ಬಟ್ ನೀವು ಫಾರಿನ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ನನಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಬೇಕು. ಸೊ ಹಾಗಾಗಿ ಇನ್ಕ್ಲೂಡ್ ಆಗಬೇಕು ಅಂತ ಹೇಳಿದ್ರೆ ನೀವು 1,28,000 ಏನು ಕೊಟ್ಟಿದ್ದಾರೆ, 1,28,000ಗೆ ಏನು ಆ್ಯಡ್ ಮಾಡಬೇಕಪ್ಪ ಅಂದರೆ 10% ಕೊಟ್ಟಿದ್ದಾರೆ. 10 ಎಷ್ಟು ಬೇಸಿಕ್ ಕಸ್ಟಮ್ ಡ್ಯೂಟಿ ಇರೋದು 10% ಇದೆ, ಆ್ಯಡ್ 10%. ನೀವು 10% ಬಿ ಸಿ ಡಿನ ಆ್ಯಡ್ ಮಾಡಬೇಕು. ಯಾಕಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು. ಕಸ್ಟಮ್ ಡ್ಯೂಟಿ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ಟ್ಯಾಕ್ಸ್ ಕೊಡ್ತೀವಿ, ಅದನ್ನ ಆ್ಯಡ್ ಮಾಡಬೇಕು. ಇನ್ಕ್ಲೂಡ್ ಆಗಿದ್ರೆ ನಾನು ಆ್ಯಡ್ ಮಾಡ್ತಿರ್ಲಿಲ್ಲ. ಬಟ್ ಕ್ವಶನಲ್ಲಿ ಎಕ್ಸ್ಕ್ಲೂಡಿಂಗ್ ಬಿ ಸಿ ಡಿ ಕೊಟ್ಟಿದ್ದಾನೆ. ನೋಡಿ, ಯಾವಾಗ ನೀವು ಫಾರಿನ್ನಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ಒಂದು ತಿಳ್ಕೊಳ್ಳಿ, ನಿಮಗೆ ನೇಚರ್ ಈ ಸೆಂಟೆನ್ಸಲ್ಲೇ ಇರಬೇಕು, ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಇರಬೇಕು. ಈ ಥರ ಇಲ್ಲ ಅಂದರೆ ನೀವು ಈ ಸೆಂಟೆನ್ಸ್ ಬರೋ ಥರ ರೆಡಿ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಕ್ಲೂಡಿಂಗ್ ಬಿ ಸಿ ಡಿ 10% ಕೊಟ್ಟಿದ್ದಾರೆ, ಜಿ ಎಸ್ ಟಿ 28. ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಇರಬೇಕು, ನೋಡಿ ಬರ್ದು ಎಕ್ಸ್ಕ್ಲೂಡಿಂಗ್ ಇರಬೇಕು, ಎಕ್ಸ್ಕ್ಲೂಡ್ ಇದೆ. ಬಟ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಬೇಕು. ಇನ್ಕ್ಲೂಡ್ ಆಗಬೇಕು ಅಂದರೆ ಕೊಟ್ಟಿರೋ ವ್ಯಾಲ್ಯೂ 1,28,000 ಏನು ಕೊಟ್ಟಿದ್ದಾರೆ, ಈ 1,28,000ಗೆ ಈಗ ಎಕ್ಸ್ಕ್ಲೂಡ್ ಆಗಿರೋ ಬಿ ಸಿ ಡಿನ ಇನ್ಕ್ಲೂಡ್ ಮಾಡಬೇಕು ಅಂದರೆ ಆ್ಯಡ್ 10% ಮಾಡ್ಕೊಳ್ಳಿ. ನಿಮಗೆ 10%ನ ಆ್ಯಡ್ ಮಾಡಿದ್ರೆ ನಿಮಗೆ 1,40,800 ನಿಮಗೆ ಸಿಗುತ್ತೆ. ಆ್ಯಡ್ ಮಾಡಬೇಕು 10%. 10% ಆ್ಯಡ್ ಮಾಡಿದ್ರೆ 1,40,800 ಬರುತ್ತೆ. ಸೊ ಅಥವಾ ನೀವು 10% ಈ ಥರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ತೋರಿಸಿದ್ ನೋಡಿ 1,28,000 ಇದಕ್ಕೆ ಪ್ಲಸ್ ನೀವೇನು ಮಾಡಬೇಕು ಅಂದರೆ ಪ್ಲಸ್ 1,28,000ಗೆ 12% ಮಾಡಿದ್ರೆ ಅಂದರೆ 10% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಸೊ 12,800 ಸಿಗುತ್ತೆ. 12,800 ಯಾವುದ್ರ ಮೇಲೆ, 1,28,000 ಮೇಲೆ ಇಂಟು ನೀವು 10% ಮಾಡಿಕೊಂಡ್ರೆ 10% ಮಾಡಿಕೊಂಡ್ರೆ ನಿಮಗೆ 12,800 ಬರುತ್ತೆ. ಸೊ 1,28,000 ಪ್ಲಸ್ 12,800ನ ಆ್ಯಡ್ ಮಾಡಿದ್ರೆ ನಿಮಗೆ 1,40,800 ಬರುತ್ತೆ. ಅಥವಾ ನೀವು 1,28,000 ಮೇಲೆ ಡೈರೆಕ್ಟ್ 10% ಮಾಡಿದ್ರು 1,40,800 ಬರುತ್ತೆ. ಸೊ ಇದು ಫಾರಿನ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ನೋಡಿ, ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಆಗೇ ಇರಬೇಕು, ಹೀಗೆ ಇರಬೇಕು ನೇಚರ್. ಎರಡನೇದು. ದೆನ್ ಥರ್ಡ್ ಒನ್ ಏನಿದೆ ನೋಡಿ,
Soups purchase. Soups purchased from unregistered dealer. Unregistered dealer. ಸೂಪ್ಸ್ ಪರ್ಚೇಸ್ ಮಾಡ್ತಾ ಇದೀವಿ ಅನ್ರಿಜಿಸ್ಟರ್ಡ್ ಡೀಲರ್ ಇಂದ. GST 18% ನೋಡಿ, ಇನ್ಕ್ಲೂಡಿಂಗ್ ಅಂತ ಹೇಳಿಲ್ಲ, ಎಕ್ಸ್ಕ್ಲೂಡಿಂಗ್ ಅಂತಾನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ GST ಎಕ್ಸ್ಕ್ಲೂಡ್ ಆಗಿರುತ್ತೆ ಅಂತ ಅರ್ಥ. 80,000 ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ 80,000 ತಗೊಳ್ಳಿ. ಏನು ಹೇಳಿಲ್ಲ ಅಂದ್ರೆ ಅದು ಎಕ್ಸ್ಕ್ಲೂಡ್ ಆಗಿರುತ್ತೆ, ನನಗೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಬೇಕು, ಡೈರೆಕ್ಟ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಒನ್, ಮಿಷಿನ್ ಟೂಲ್ಸ್. ಮಿಷಿನ್ ಟೂಲ್ಸ್ ಪರ್ಚೇಸ್ ಫ್ರಮ್ UK. ನೋಡಿ, ಮಿಷಿನ್ ಟೂಲ್ಸ್ ನ ಪರ್ಚೇಸ್ ಮಾಡಿದ್ದಾನೆ, UK ಇಂದ ಪರ್ಚೇಸ್ ಮಾಡಿದ್ದಾನೆ. UK ಇಸ್ ಆಲ್ಸೋ ಔಟ್ ಆಫ್ ಕಂಟ್ರಿ. ಸೊ ಹಾಗಾಗಿ ನಾವು ನೇಚರ್ ಹೇಗಿರ್ಬೇಕಪ್ಪ ಅಂದ್ರೆ ಇನ್ಕ್ಲೂಡಿಂಗ್ BCD, ಇನ್ಕ್ಲೂಡಿಂಗ್ BCD ಅಂಡ್ ಎಕ್ಸ್ಕ್ಲೂಡಿಂಗ್ GST. ನೋಡಿ, ಹೀಗೆ ಇರಬೇಕು, ಇನ್ಕ್ಲೂಡಿಂಗ್ BCD ಇರಬೇಕು, ಎಕ್ಸ್ಕ್ಲೂಡಿಂಗ್ IGST. ಈ ಹೆಡ್ಡಿಂಗ್ ಅಲ್ಲೇ ನಿಮಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು. ತಗೋಬೇಕಾದ್ರೆ ಇದೇ ತರನೇ ಇರಬೇಕು ನೇಚರ್. ಯಾವುದೇ ಫಾರಿನ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳಿ, ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು, IGST ಎಕ್ಸ್ಕ್ಲೂಡ್ ಆಗಿರಬೇಕು. ಬಟ್ ಇಲ್ಲಿ UK ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಹೇಗಿದೆ ನೋಡಿ, ಇನ್ಕ್ಲೂಡಿಂಗ್ BCD 10%. ಓಕೆ, ಆಲ್ರೆಡಿ ಇನ್ಕ್ಲೂಡ್ ಆಗಿದೆಯಂತೆ, ಇನ್ಕ್ಲೂಡಿಂಗ್ BCD ನಾನು ಆ್ಯಡ್ ಮಾಡೋಂಗಿಲ್ಲ. ಓಕೆ, ಅಂಡ್ ಇನ್ಕ್ಲೂಡಿಂಗ್ GST at 18%. ನೋಡಿ, ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು, ಇನ್ಕ್ಲೂಡ್ ಆಗಿದೆ. ಬಟ್ GST ಎಕ್ಸ್ಕ್ಲೂಡ್ ಆಗಿರಬೇಕಿತ್ತು. ಬಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ GST at 18% ಇದೆಯಂತೆ, GST 18% ಇದೆಯಂತೆ. ಸೊ ಇನ್ಕ್ಲೂಡ್ ಆಗಿರೋ GST ನ ನಾನು ತಗೋಬೇಕಾದ್ರೆ ಈ ವೇನಲ್ಲಿ ತಗೋಬೇಕು, ಎಕ್ಸ್ಕ್ಲೂಡಿಂಗ್ GST ಮಾಡ್ಕೋಬೇಕು. ಎಕ್ಸ್ಕ್ಲೂಡಿಂಗ್ GST ಮಾಡೋದು ನಿಮ್ಗೆ ಆಲ್ರೆಡಿ ಅವಾಗಲೇ ತೋರಿಸ್ತೆ. ಇನ್ಕ್ಲೂಡಿಂಗ್ GST 1,18,000 ಕೊಟ್ಟಿದ್ದಾರೆ, ಇಂಟು 100 ಡಿವೈಡೆಡ್ ಬೈ 118 ಮಾಡ್ಕೊಳ್ಳಿ. ಎಷ್ಟು GST ಇನ್ಕ್ಲೂಡ್ ಆಗಿದೆ, 18% ಇನ್ಕ್ಲೂಡ್ ಆಗಿದೆ. 100 ಡಿವೈಡೆಡ್ ಬೈ 118 ಮಾಡಿದ್ರೆ ನಿಮಗೆ ಸೊ 1,00,000 ರೂಪೀಸ್ ನಿಮಗೆ ಎಕ್ಸ್ಕ್ಲೂಡಿಂಗ್ GST ಸಿಗುತ್ತೆ. ಯಾವುದೇ GST ನಲ್ಲಿ ಯಾವುದೇ ಪ್ರಾಬ್ಲಮ್ ಮಾಡಿ, GST ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಆಗಿರಬಾರ್ದು, ಎಕ್ಸ್ಕ್ಲೂಡೇ ಆಗಬೇಕು. ನಿನಗೆ ಎಕ್ಸ್ಕ್ಲೂಡ್ ವ್ಯಾಲ್ಯೂ ಬೇಕು ಅಂದರೆ ಇನ್ಕ್ಲೂಡಿಂಗ್ GST 1,18,000 ಇದೆ. ಸೊ 1,18,000ನ ನೀನು ಎಕ್ಸ್ಕ್ಲೂಡಿಂಗ್ ಮಾಡ್ತೀಯ ಅಂದರೆ ಇಂಟು 100 ಡಿವೈಡೆಡ್ ಬೈ 118 ಮಾಡಿ, ನಿಮಗೆ ಡೈರೆಕ್ಟಾಗಿ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನಾನೇನಕ್ಕೆ BCDನ ಆ್ಯಡ್ ಮಾಡಿಲ್ಲ ಅಂದರೆ ಆಲ್ರೆಡಿ ಇನ್ಕ್ಲೂಡಿಂಗ್ ಆಗಿಬಿಟ್ಟಿದೆ. ಇನ್ಕ್ಲೂಡಿಂಗ್ BCD ಕೊಟ್ಟಿದ್ದಾರೆ, ಬಟ್ ಎಕ್ಸ್ಕ್ಲೂಡಿಂಗ್ GST ಕೊಡಬೇಕಿತ್ತು. ಅಲ್ಲಿ ಇನ್ಕ್ಲೂಡಿಂಗ್ ಕೊಟ್ಟಿದ್ದಾರೆ, ನಾನು GSTನ ಎಕ್ಸ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್, ಫುಡ್ ಮಿಕ್ಸಸ್ purchased from composite dealer. ಫುಡ್ ಮಿಕ್ಸಸ್ ಪರ್ಚೇಸ್ ಫ್ರಮ್ ಕಾಂಪೋಸಿಟ್ ಡೀಲರ್ 18%ಗೆ ಅಂತ ಹೇಳಿದರೆ, ಇನ್ಕ್ಲೂಡ್ ಅಥವಾ ಎಕ್ಸ್ಕ್ಲೂಡ್ ಏನು ಹೇಳಿದಾರ, ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಇರುತ್ತೆ, ಡೈರೆಕ್ಟ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಒನ್, ಪ್ರಿಂಟೆಡ್ ಸರ್ಕ್ಯೂಟ್ ಇದೆ. ಪ್ರಿಂಟೆಡ್ ಸರ್ಕ್ಯೂಟ್ಸ್ ಪರ್ಚೇಸ್ ಫ್ರಮ್ ಪಾಕಿಸ್ತಾನ್. ಪಾಕಿಸ್ತಾನದ ಪರ್ಚೇಸ್ ಮಾಡಿದೀನಿ. ಪಾಕಿಸ್ತಾನ ಕೂಡ ಬೇರೆ ಕಂಟ್ರಿ ಆಗುತ್ತೆ, ಹಾಗಾಗಿ ಇಂಪೋರ್ಟ್ ಬೇರೆ, ಔಟ್ ಆಫ್ ದಿ ಕಂಟ್ರಿ. ಸೊ ಪರ್ಚೇಸ್ ಮಾಡಿದೀವಿ. ಸೊ ಹೆಂಗಿರ್ಬೇಕಪ್ಪ ನೇಚರ್ ಅಂದ್ರೆ ಇನ್ಕ್ಲೂಡಿಂಗ್ BCD ಅಂಡ್ ಎಕ್ಸ್ಕ್ಲೂಡಿಂಗ್ IGST. ನೋಡಿ, ನೀವು ಬೇರೆ ಫಾರಿನ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಪಾಕಿಸ್ತಾನದಿಂದ. ಸೊ ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು, GST ಎಕ್ಸ್ಕ್ಲೂಡ್ ಆಗಿರಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರಿಂಟೆಡ್ ಸರ್ಕ್ಯೂಟ್ ಪರ್ಚೇಸ್ ಫ್ರಮ್ ಪಾಕಿಸ್ತಾನ್. ನೋಡಿ, ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ at 10%, ಇನ್ಕ್ಲೂಡ್ ಆಲ್ರೆಡಿ ಆಗಿದೆ. ಓಕೆ, ಇನ್ಕ್ಲೂಡ್ ನಾನು ಮತ್ತೆ ಆ್ಯಡ್ ಮಾಡಲ್ಲ. ಅಂಡ್ ಎಕ್ಸ್ಕ್ಲೂಡಿಂಗ್ GST, ನೋಡಿ ಅವರೇ ಹೇಳಿದ್ದಾರೆ ಎಕ್ಸ್ಕ್ಲೂಡಿಂಗ್ GST ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ವ್ಯಾಲ್ಯೂ ತಗೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ, 4,00,000 ಕೊಟ್ಟಿದ್ದಾರೆ, 4,00,000 ರೂಪೀಸ್. ಸೊ ಈ ಇನ್ಕ್ಲೂಡಿಂಗ್ BCD ಎಕ್ಸ್ಕ್ಲೂಡಿಂಗ್ GST ಇದ್ರೆ ನೀವು ಡೈರೆಕ್ಟ್ ಆಗಿ ತಗೊಳ್ಳಿ. BCD ಇನ್ಕ್ಲೂಡ್ ಆಗಿಲ್ಲ ನೋಡಿ, ಇಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ, ನಾನು ಆ್ಯಡ್ ಮಾಡಿದೆ. ಬಟ್ ಇಲ್ಲಿ GST ಇನ್ಕ್ಲೂಡ್ ಆಗಿತ್ತು, ನಾನು ಲೆಸ್ ಮಾಡಿದೆ. ಇಲ್ಲೇನು ಮಾಡಲ್ಲ, ಯಾಕೆಂದ್ರೆ ಅವ್ರ ಸೆಂಟೆನ್ಸ್ ನಮ್ಗೆ ಹೇಗೆ ಬೇಕೋ ಹಾಗೆ ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ, ಎಕ್ಸ್ಕ್ಲೂಡಿಂಗ್ IGST ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ತಗೊಂಡೆ. ಇಷ್ಟು ಎಲ್ಲ ಪರ್ಚೇಸಸ್ ಎಲ್ಲ ನೀವು ತಗೊಂಡಾದ್ಮೇಲೆ, ಎಲ್ಲ ಪರ್ಚೇಸ್ ತಗೊಂಡಾದ್ಮೇಲೆ ನೀವೇನು ಮಾಡಿ, ಎಲ್ಲ ಪರ್ಚೇಸ್ಗೆ ಆ್ಯಡ್ ಅಡಿಷ್ನಲ್ ಎಕ್ಸ್ಪೆನ್ಸಸ್ ಏನೇನಿದೆ ಎಲ್ಲ ಆ್ಯಡ್ ಮಾಡ್ತಾ ಹೋಗಿ. ಸೊ ಏನೇನು ಇದೆ ಅಂತ ಹೇಳಿದ್ರೆ, ಅಡಿಷ್ನಲ್ ಆಗಿ
ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು? 2 lakh rupees ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆ. ನೆಕ್ಸ್ಟ್ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೇನಿದೆಯಪ್ಪ, ಪ್ರಾಫಿಟ್ ಕೊಟ್ಟಿದ್ದಾರೆ. ಆಡ್ ಪ್ರಾಫಿಟ್, ಪ್ರಾಫಿಟ್ ಟು ಮ್ಯಾನುಫ್ಯಾಕ್ಚರರ್, ಪ್ರಾಫಿಟ್ ಟು ಮ್ಯಾನುಫ್ಯಾಕ್ಚರರ್ 80,000 ಕೊಟ್ಟಿದ್ದಾರೆ. ಇನ್ನೇನಾದರೂ ಇದೆಯಾ ಕ್ವಶನ್ಸ್ ಅಲ್ಲಿ ಅಂತ ನೋಡಿದ್ರೆ, ಸೊ ಇನ್ಯಾವುದು ಕ್ವಶನ್ಸ್ ಅಲ್ಲಿ ನಮ್ಗೆ ಇನ್ಯಾವುದು ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ. ಸೊ ಇಷ್ಟೇ ಇರ್ತಕ್ಕಂಥದ್ದು. ಈಗ ನೀವೇನ್ ಮಾಡಿ ಅಂದ್ರೆ ಎಲ್ಲದನ್ನ ಆಡ್ ಮಾಡ್ತಾ ಹೋಗಿ. ಸೊ ಎಲ್ಲ ಟೋಟಲ್ ಮಾಡಿ ಆಡ್ ಮಾಡಿ ನಿಮಗೆ ಬರ್ತಕ್ಕಂಥದ್ದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ನಿಮಗೆ ಬರ್ತಕ್ಕಂಥದ್ದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಈಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟೋಟಲ್ ಮಾಡಿದ್ರೆ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 16,80,000 rupees ಸಿಗುತ್ತೆ. 800 16,800,000 ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಈ ಥರ ನೀವು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೀವು ಈ ಒಂದು ಕ್ವಶನ್ಸನ್ನು ಬೇಕಾದರೆ ಎಕ್ಸ್ಪೆಕ್ಟ್ ಮಾಡ್ಬೋದು 12 ಮಾರ್ಕ್ಸ್ ಕ್ವಶನ್ಗೆ. ಸೊ ಇಲ್ಲೇನಿಲ್ಲ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪರ್ಚೇಸ್ ಏನೇನು ಮಾಡಿರ್ತಾನೆ ಎಲ್ಲ ಪರ್ಚೇಸ್ನ ಫಸ್ಟ್ ತಗೊಳ್ಳಿ. ಬಟ್ ತಗೋಬೇಕಾದ್ರೆ ನೋಡಿ, ಯಾವುದೇ ಪರ್ಚೇಸಲ್ಲೂ GST ಇನ್ಕ್ಲೂಡ್ ಆಗಿರಬಾರ್ದು. GST ಇನ್ಕ್ಲೂಡ್ ಆಗಿದ್ರೆ ಎಕ್ಸ್ಕ್ಲೂಡ್ ಮಾಡಿ. ಬಟ್ ಫಾರಿನ್ ಕಂಟ್ರಿಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅವಾಗ ನೋಡಿ ನಮಗೆ ಈ ನೇಚರಲ್ಲೇ ಇರಬೇಕು. ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ, ಎಕ್ಸ್ಕ್ಲೂಡಿಂಗ್ GST ಕೊಟ್ಟರೆ ಡೈರೆಕ್ಟಾಗಿ ತಗೊಳ್ಳಿ. ಇನ್ BCD ಇನ್ಕ್ಲೂಡ್ ಆಗಿಲ್ಲ ಅಂದರೆ ನೀವು ಆ್ಯಡ್ ಮಾಡಬೇಕು. GST ಇನ್ಕ್ಲೂಡ್ ಆಗಿದ್ರೆ ನೀವು ಲೆಸ್ ಮಾಡಬೇಕು. ಇವೆರಡು ಪಾಯಿಂಟನ್ನು ತಿಳ್ಕೊಳ್ಳಿ. ಅವರೇ ಏನು ಹೇಳಿಲ್ಲ ಅಂದರೆ ಅದು ಎಕ್ಸ್ಕ್ಲೂಡಿಂಗ್ GST ಇದೆ ಅಂತ ನೀವು ಡೈರೆಕ್ಟಾಗಿ ತಗೋಬೋದು. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಬೇಕಾದ್ರೆ ನೀವು ಈ ಥರ ಎಲ್ಲ ಪರ್ಚೇಸ್ ಫಸ್ಟ್ ತಗೊಂಡು ಆಮೇಲೆ ಎಲ್ಲ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡ್ತಾ ಹೋಗಿ ನಿಮಗೆ ಸಿಗೋದೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಈ ಕ್ವಶನ್ನು 12 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೇಳ್ತಕ್ಕಂಥ ಕ್ವಶನ್. ಇಷ್ಟೇ ಸಿಂಪಲ್ ಆನ್ಸರ್, ಬಟ್ ಕ್ವಶನ್ ಕೇಳಿದ್ದಾರೆ ಯಾವುದೋ ಪ್ರೀವಿಯಸ್ ಇಯರ್ಗಳಲ್ಲಿ. ನಿಮ್ಗೆ ಏನಾದರೂ ಈ ಒಂದು ಕ್ವಶನಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.